ನಾನು ಒಂದು ಕ್ಷಣ ಮೈಮರೆತು ಹೇಳಿಬಿಟ್ಟಿದ್ರು ನಿಮ್ಮ ತಂದೆ ತಾಯಿ ಹತ್ರ ನಿಮ್ಮ ಇಂಪ್ರೆಷನ್ನು ಕೆಳಗೆ ಬಿದ್ದಿರೋದು. ಐ ಮೀನ್ ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಆಗಿರೋದು. ಬಾಯಿಗೆ ಬಂದ ಸತ್ಯನ ನಾನು ಹೇಳ್ದೆ ಮುಚ್ಚಿಟ್ಟೆ. ಯಾಕೆ ಗೊತ್ತಾ? ನಿಮ್ಮನ್ನು ಬಿಟ್ಕೊಡೋದಕ್ಕೆ ನನಗಿಷ್ಟ ಇಲ್ಲ ಕಣ್ರಿ. ಇವತ್ತು ಮಾತ್ರ ಅಲ್ಲ, ನನ್ನ ಜೀವ ಇರೋವರೆಗೂ ನಿಮ್ಮನ್ನು ಬಿಟ್ಕೊಡಲ್ಲ. ನೀವು ಯಾರ ಮುಂದೆನೂ ತಲೆ ತಗ್ಸಿ ನಿಲ್ಲೋದು ನನಗಿಷ್ಟ ಇಲ್ಲ. ಹೌದು, ನೀವು ತಕ್ಷಕವನಕ್ಕೆ ಹೋಗಿದ್ದು, ನಾನಲ್ಲಿ ನಿಮ್ಮನ್ನು ನೋಡಿದ್ದು, ಇದೆಲ್ಲ ಮನೇಲಿರೋ ದೇವರಾಜ್ ಅವ್ರಿಗೆ ಹೇಗೆ ಗೊತ್ತಾಯ್ತೋ ನನಗೆ ಗೊತ್ತಿಲ್ಲ. ಅವ್ರು ನನ್ನ ಹತ್ರ ಬಂದು ತಕ್ಷಕವನಕ್ಕೆ ಹೋಗಿದ್ರ ಬಗ್ಗೆ ಕೇಳಿದ್ರು. ನಾನು ನೀವು ಬೈದ್ರಿ ಅಂತ ಅಪ್ಸೆಟ್ ಆಗಿದ್ದೆ. ಅದಕ್ಕೆ ಇರೋ ವಿಷಯ ಎಲ್ಲ ಹೇಳಿಬಿಟ್ಟೆ. ಆದರೆ ಅವ್ರು ನನ್ನ ಮೇಲೆ ಒತ್ತಡ ಹಾಕಿದಾಗ ಅನುಮಾನ ಬಂತು, ನಿಮಗೆ ಅವಮಾನ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಅಂತ. ಅದಕ್ಕೆ ನಿಮ್ಮ ತಂದೆ ಹತ್ರ ನಿಜ ಹೇಳಿದೆ, ಸುಳ್ಳು ಹೇಳಿದೆ. ಯಾಕೆ ಗೊತ್ತಾ? ನನಗೆ ನಿಮ್ಮ ಯೋಗಕ್ಷೇಮ ಮುಖ್ಯ. ಅದಕ್ಕೆ ಹೇಳಿದ್ದು ನೀವು ಮನುಷ್ಯರೆಲ್ಲ ಒಳ್ಳೆಯವರಲ್ಲ ಅಂತ. ರೀ ಅಮೃತ ಅವರೇ, ಮತ್ತೆ ಮತ್ತೆ ಅದನ್ನೇ ಮಾತಾಡ್ತಾ ಇದ್ದೀರಲ್ಲ. ಅಲ್ಲ, ನೀವು ಚೆನ್ನಾಗಿರಬೇಕು ಅಂತ ನಾನು ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ಮನ್ನು ನೋಡಿದ ಮೊದಲನೇ ದಿನದೂ ಹೇಳ್ತಾ ಇದ್ದೀನಿ, ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ ಅಂತ. ನೀವು ಅದ್ರ ಬಗ್ಗೆ ಒಂದು ನಿಮಿಷನೂ ಯೋಚನೆ ಮಾಡಲಿಲ್ವಲ್ಲ? ಇದು ನಿಮ್ಮದೇ ಸರಿ ಅನಿಸುತ್ತಾ? ಹೌದು, ಆವಾಗಿಂದ ನೀವು ಮನುಷ್ಯರು ಅಂತ ಪಡ್ಕೋತಾ ಇದ್ದೀರಲ್ಲ, ಯಾಕೆ? ನೀವು ಮನುಷ್ಯರಲ್ವಾ? ನೀವೇನು ದೇವಲೋಕದಿಂದ ಇಳಿದಿದ್ದೀರೋ ಅಥವಾ ನಾಗಲೋಕದಿಂದ? ನಾವು ಬಿಡಿ, ನಾನೇನೋ ಸುಮ್ಮನೆ ಹೇಳಿದೆ. ಯಾಕಷ್ಟಾಗಲ್ಲ ಕಂಡುಬಿಡ್ತೀರಾ? ನಿಮ್ಮನ್ನು ನೋಡಿದ್ರೆ ನಾಗಲೋಕದಿಂದ ಬಂದಿರೋ ಥರನೇ ಇದ್ದೀರಾ. ನಿಮ್ಮ ಕಣ್ಣು ನೋಡಿ, ಒಳ್ಳೆ ನಾಗರಹಾವು ಥರ ಇದೆ. ಪ್ರತಿ ಪ್ರೇಮಿಗೂ ತನ್ನ ಹುಡುಗಿ ಕಣ್ಣು ನೋಡಿದ್ರೆ ಪ್ರೀತಿ ಹುಟ್ಟಬೇಕು. ನನಗೆ ನಿಮ್ಮ ಕಣ್ಣು ನೋಡಿದ್ರೆ ಕೆಲವೊಮ್ಮೆ ಭಯ ಆಗುತ್ತೆ. ಕಣ್ಣ ಅದು ಅಲ್ಲ, ಬೆಂಕಿ ಉಂಡೆ. ಯಾವಾಗ ಸುಟ್ಟೋಗ್ತೀನೋ ನನಗೇ ಗೊತ್ತಿಲ್ಲ. ಪ್ಲೀಸ್ ಅಮೃತ ಅವರೇ, ಒಂದೇ ಒಂದು ನಿಮಿಷ ನನ್ನ ಬಗ್ಗೆ ಯೋಚನೆ ಮಾಡಿ ನೋಡಿ. ನಾನು ಯಾಕೆ ನಿಮ್ಮ ಬಗ್ಗೆ ಯೋಚನೆ ಮಾಡಬೇಕು? ಕರ್ಮ, ಕೊಂಕಣ ಸುತ್ತಿ ಮೈಲಾರಿಗೆ ಬರ್ತಾನೆ ಇರ್ತೀರಲ್ರಿ. ಯಾಕೆ ಅಂದರೆ ನಾನು ನಿಮ್ಮನ್ನು ಲವ್ ಮಾಡ್ತಾ ಇದ್ದೀನಿ, ಅದಕ್ಕೆ. ಆದರೆ ನನಗೆ ನೀವು ಇಷ್ಟ ಇಲ್ವಲ್ಲ. ಇಷ್ಟಪಡೋದು ಇಲ್ಲ, ಇಷ್ಟಪಡ್ತೀನಿ ಅಂತಲೂ ಅನ್ಕೋಬೇಡಿ. ಇವತ್ತು ಮಾತ್ರ ಅಲ್ಲ, ಎಂದು ಯಾವತ್ತೂ ನಾನು ನಿಮ್ಮನ್ನು ಇಷ್ಟಪಡೋದಕ್ಕೆ ಸಾಧ್ಯನೇ ಇಲ್ಲ. ಅಮೃತ ಅವರೇ, ರೀ ಅಮೃತ, ಇವ್ರು ಯಾಕೆ ಈಗ ಹಠ ಮಾಡ್ತಾ ಇದ್ದಾರೆ? ಯಾಕೆ ನಾನು ಲವ್ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ? ಕಾರಣ ಇಲ್ಲದೇನೆ ಯಾಕೆ ನನ್ನ ದ್ವೇಷ ಮಾಡ್ತಾ ಇದ್ದಾರೆ? 2 ದಿನದಿಂದ ಇವ್ರ ಬಿಹೇವಿಯರ್ ಯಾಕೋ ವಿಚಿತ್ರವಾಗಿದೆ. ರೀ ಅಮೃತ ಅವರೇ, ನೀವು ನನ್ನ ಹತ್ರ ಮಾತಾಡಲ್ಲ ಅಂತ ಹೇಳಿದ್ರೆ ನಾನು ಉಸಿರೇ ನಿಂತೋದಂಗೆ ಆಗುತ್ತೆ ಕಣ್ರಿ. ಬೇಕಿದ್ರೆ ಒಂದು 2 ಹೊಡೆದ್ಬಿಡಿ, ಆದರೆ ನನ್ನ ಮೇಲೆ ಸುಮ್ಮನೆ ಕೋಪ ಮಾಡಿಕೊಂಡು ಮಾತು ಬಿಡಬೇಡಿ. ರೀ ಅಮೃತ ಅವರೇ, ನೀವು ಅಂದರೆ ನನಗೆ ಹುಚ್ಚು ಪ್ರೀತಿ ಕಣ್ರಿ. ನನ್ನಂಥ ಪ್ರೇಮಿ ಮೇಲೆ ಕೋಪ ಮಾಡಿಕೊಂಡು ಸುಮ್ಮನೆ ಮಾತು ಬಿಡ್ತೀನಿ ಅಂತ ಹೇಳ್ತೀರಲ್ರಿ. ನನ್ನನ್ನು ನಿಮ್ಮಿಂದ ದೂರ ಮಾಡೋದಕ್ಕೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಕಣ್ರಿ ಅಮೃತ ಅವರೇ. ಜೀವನ ಎಲ್ಲ ಭಾವಗೀತೆ. ನೀವು ನನ್ನ ಜೊತೆ ಜೀವನ ಮಾಡಿದ್ರೆ, ಇಲ್ಲದೆ ಹೋದರೆ ಬಾಳೆಲ್ಲ ವಿರಹಗೀತೇನೆ. ಅಯ್ಯೋ ದೇವ್ರೆ, ಅಜ್ಜಿ ಏನಾದರೂ ನನ್ನ ಕೈಲಿ ದುಪ್ಪಟ ನೋಡಿದ್ರೆ ನನ್ನ ಕಥೆ ಅಷ್ಟೇ. ಯಾಕಜ್ಜಿ, ಏನಾಯ್ತು? ಒಳ್ಳೆ ಹೆದರಿರೋ ಥರ ಬಂದು ನಿಂತ್ಕೊಂಡ್ರೆ? ಹೇಳ್ತೀನಿ ಬಾ. ಹೇಮಾ, ಹೇಮಾ, ದಿನ ನೀನು
ಎಲ್ಲಿಗೆ ಹೋಗ್ತೀಯಾ? ಮನೆಯಿಂದ ಹೊರಗೆ ಹೋಗಿ ಏನೋ ಮಾಡ್ತಿದ್ಯಾ? ಪ್ರತಿದಿನ ನೀನು ಮನೇಲಿಲ್ಲದೆ ಎಲ್ಲಿಗೋ ಹೋಗ್ತಿದ್ಯಲ್ಲ, ಅದಕ್ಕೆ ಅಮ್ಮ ಅಜ್ಜಿ ಕೇಳ್ತಿರೋದು. ಹೇಳೋ, ನೀನು ಎಲ್ಲಿಗೆ ಹೋಗ್ತಿದ್ಯಾ ಅಂತ. ಎಲ್ಲ ಇವಂದೇ ಕಿತಾಪತಿ ಇದ್ದ ಹಾಗಿದೆ. ಅಮ್ಮ ಅಜ್ಜಿಗೆ ಏನು ಹೇಳಲ್ಲ ಅಂತ ಹೇಳಿ ಈ ಎಲ್ಲ ಹೇಳಿ ನನ್ನನ್ನು ಸಿಗಾಕ್ಸ್ತಾ ಇದ್ದಾನೆ. ನನ್ನಿನ್ನ ಸರಿಯಾಗಿ ಸಿಗಾಕ್ಸ್ತೀನಿ, ನೋಡ್ತಾ ಇರು. ಹೇಳೋ, ಯಾಕೋ ಹಂಗೆ ನಿಂತಿದ್ಯಾ? ಮಾತಾಡೋ. ನಿನಗೆ ಪ್ರಾಣ ಅಪಾಯ ಇದೆ, ಮನೆಯಿಂದ ಹೊರಗಡೆ ಹೋಗ್ಬೇಡ ಅಂತ ನಾವಷ್ಟು ಹೇಳಿದ್ರು, ನಮ್ಮ ಮಾತು ಮೀರಿ ಹೊರಗಡೆ ಹೋಗ್ತೀಯಲ್ಲ? ಹೇಳು, ದಿನ ನೀನು ಎಲ್ಲಿಗೆ ಹೋಗ್ತೀಯಾ? ಮಾತಾಡೋ ಅರ್ಜುನ್. ಅಜ್ಜಿ ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಕೊಡು. ಈಗೇನು ನೀವಿಬ್ರಿಗೂ ನಾನು ದಿನ ಎಲ್ಲಿಗೆ ಹೋಗ್ತೀನಿ ಅಂತ ಗೊತ್ತಾಗಬೇಕಾ? ಹೌದು, ಗೊತ್ತಾಗಬೇಕು. ಹೇಳು. ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ. ಕೆಲ್ಸಕ್ಕ? ಎಲ್ಲಿ? ಎಲ್ಲೋ ಒಂದು ಕಡೆ ಸೇರ್ಕೊಂಡಿದ್ದೀನಿ. ನಾನು ಎಲ್ಲಿಗೆ ಹೋಗ್ತೀನಿ ಅಂತ ಗೊತ್ತಾಗಬೇಕಾಗಿತ್ತು, ಗೊತ್ತಾಯ್ತು ತಾನೇ? ಏ, ಏನು ಹಾಗೆ ಹೇಳ್ತಾ ಇದೀಯ ನೀನು? ನಿಮ್ಮ ಅಪ್ಪನ ಕಂಪ್ನಿಲಿ ಕೆಲಸ ಮಾಡೋದು ಬಿಟ್ಟು ನೀನು ಯಾಕೋ ಬೇರೆ ಕಡೆ ಹೋಗಿ ಕೆಲಸ ಮಾಡ್ತಾ ಇದೀಯಾ? ಯಾಕೆ ಹೀಗೆಲ್ಲ ಮಾಡ್ತಾ ಇದೀಯಾ ಅರ್ಜುನ್ ನೀನು? ನಾನು ಅವತ್ತೇ ಹೇಳಿದ್ದೆ ತಾನೆ, ಕೆಲಸ ಮಾಡೋ ಹಾಗಿದ್ರೆ ನೀನು ನಿಮ್ಮ ಅಪ್ಪನ ಕಂಪ್ನಿಗೆ ಹೋಗಬೇಕು ಅಂತ. ಅಮ್ಮ, ನಾನು ಅವತ್ತೇ ಹೇಳಿದ್ದೆ ಅಪ್ಪನ ಕಂಪ್ನಿಲಿ ಕೆಲಸ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ. ಅವತ್ತೇನು ನೀನು ಹುಡುಗಾಟಕ್ಕೆ ಹೇಳಿದೆ ಅಂತ ನಾನು ಸುಮ್ಮನಿದ್ರೆ, ನೀನು ನೋಡಿದ್ರೆ ನಿಜವಾಗ್ಲೂ ಬೇರೆ ಕಡೆ ಕೆಲಸಕ್ಕೆ ಸೇರ್ಕೊಂಡಿದ್ಯಾ? ಈ ವಿಷಯ ಏನಾದರೂ ನಿಮ್ಮ ಅಪ್ಪಂಗೆ ಗೊತ್ತಾದ್ರೆ ಏನಾಗತ್ತೆ ಅಂತ ಯೋಚನೆ ಮಾಡಿದ್ಯಾ? ಕರಣ್, ನೀನಾದರೂ ಹೇಳೋ ಇವನಿಗೆ. ಹೌದು ಕಣ ಅರ್ಜುನ್, ಅಮ್ಮ ಹೇಳ್ತಿರೋದು ಸರಿಯಾಗಿದೆ. ಅಮ್ಮ, ನಾನು ನಿಮ್ಗೆ ಎಷ್ಟೊತ್ತಿ ಹೇಳಿದ್ದೀನಿ ಗೊತ್ತಾ? ನೀನು ಕೆಲಸ ಮಾಡೋ ಹಾಗಿದ್ರೆ ನಮ್ಮ ಕಂಪ್ನಿಲೇ ಬಂದು ಕೆಲಸ ಮಾಡು ಅಂತ. ಈಗ ನೋಡಿ, ನನಗೂ ಒಂದು ಮಾತು ಹೇಳಿದೆ, ಬೇರೆ ಕಡೆ ಎಲ್ಲ ಹೋಗಿ ಕೆಲಸ ಮಾಡ್ತಿದ್ದಾನೆ. ಬ್ರದರ್, ಏನೋ ಬ್ರದರು, ನಿನ್ನಿಂದಾಗಿ ಅಮ್ಮ ಅಜ್ಜಿ ಹತ್ರ ಎಷ್ಟು ಮಾತು ಕೇಳಬೇಕು ಗೊತ್ತಾ? ನೀನು ಎಲ್ಲಿಗೆ ಹೋಗ್ತಿದ್ಯಾ, ಏನು ಮಾಡ್ತಿದ್ಯಾ ಅಂತ ಪ್ರತಿ ಸತಿ ಇವ್ರು ಕೇಳ್ತಾನೆ ಇರ್ತಾರೆ. ನಾನು ಇವ್ರಿಗೆ ಎಷ್ಟು ಅಂತ ಆನ್ಸರ್ ಮಾಡಲಿ? ನೋಡು ಅರ್ಜುನ್, ಇಷ್ಟು ದಿನ ನೀನು ಎಲ್ಲಿಗೆ ಹೋಗ್ತಿದ್ದೆ, ಏನು ಮಾಡ್ತಿದ್ದೆ, ಅದು ನಮಗೆ ಬೇಡದೇ ಇರೋ ವಿಷಯ. ನಾಳೆಯಿಂದ ನೀನು ನಿಮ್ಮ ಅಪ್ಪನ ಕಂಪನಿಗೆ ಹೋಗ್ತಾ ಇದೆಯಾ ಅಷ್ಟೇ. ಹೌದು, ನೀನು ನಿಮ್ಮ ಅಪ್ಪನ ಆಫೀಸ್ಗೆ ಕೆಲ್ಸಕ್ಕೆ ಹೋಗಬೇಕು. ಅದನ್ನು ಬಿಟ್ಟು ಅದು ಇದು ಅಂತ ಏನಾದ್ರು ಪುರಾಣ ಹೇಳಿದೆ, ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ಗೊತ್ತಾಯ್ತೇನೋ ಅಮ್ಮ ಅಜ್ಜಿ ಹೇಳಿದ್ದು? ನಾಳೆ ಬೆಳಗ್ಗೆ ನೀನು ನನ್ನ ಜೊತೆನೇ ಬರ್ಬೋದು. ಅಲ್ಲಿ ನೀನು ಏನು ಕೆಲಸ ಮಾಡಬೇಕು ಅನ್ನೋದನ್ನ ನಾನೇ ಹೇಳ್ಕೊಡ್ತೀನಿ. ಹೇಳಿದ ಅರ್ಥ ಆಯ್ತಾ? ಅರ್ಥ ಆಯ್ತು. ಈಗೇನು ನಾಳೆಯಿಂದ ಅಪ್ಪನ ಆಫೀಸ್ಗೆ ಹೋಗ್ಬೇಕು ತಾನೆ? ಯೋಚನೆ ಮಾಡಿ ಹೇಳ್ತೀನಿ. ರೀ ರೀ, ಏನಾಯ್ತು ನಿಮ್ಗೆ? ಯಾಕೆ ಇಲ್ಲಿ ಕಂಡಿರೋ ಬೆಕ್ಕಿನ ಥರ ಓಡಾಡ್ತಾ ಇದ್ದೀರಾ? ರಾಜಿ, ನೀನೇ ಹೇಳು, ಈ ಮನೆಯಲ್ಲಿ ನಾನು ಯಾರು? ರೀ, ಅದೇನು ಪ್ರಶ್ನೆ ಅಂತ ಕೇಳ್ತಾ ಇದ್ದೀರಾ? ಇದ್ದಕ್ಕಿದ್ದಾಗೆ ನಾನು ಯಾರು ಅಂತ ಕೇಳ್ತಾ ಇದ್ದೀರಾ? ಮೊದಲು ನಾನು ಕೇಳಿದ್ದು ಕೇಳು, ನಾನು ಯಾರು? ಅಯ್ಯೋ ದೇವ್ರೆ, ನೀವು ನನ್ನ ಗಂಡ ದೇವರಾಜ್. ಆಮೇಲೆ ಇನ್ನೇನು? ವಿಕ್ರಮ್ಗೆ ಚಿಕ್ಕಪ್ಪ, ಸರೋಜಾಗೆ ಚಿಕ್ಕ ಮಾವ, ಸುಭದ್ರಕ್ಕಂಗೆ ಮೈದ್ನ. ಹಾಗಾದ್ರೆ ನಾನು ಈ ಮನೆ ಹಿರಿಯ ತಾನೆ? ಹೆಸರಿಗಷ್ಟೇ ಹಿರಿ ಜೀವ ಅಂತ ಉಳ್ಕೊಂಡಿದ್ದೀನಿ. ನನ್ನ ಮಾತು ಒಂದು ನಡೆಯಲ್ಲ. ನಿನ್ನೆ ಮೊನ್ನೆ ಬಂದು ಈ ಮನೆ ಸೇರ್ಕೊಂಡಿದ್ದಾಳಲ್ಲ ಮನೆ ಹಾಳಿ ಅಮೃತ, ಅವಳು ಮಾತು ನಂಬ್ತಾರೆ. ಅವಳು ಹಿಂದೆ ಕೆಲಸಕ್ಕೆ ಅಂತ ಬಂದಿದ್ದಾನಲ್ಲ ಅರ್ಜುನ್, ಅವನ ಮಾತು ನಂಬ್ತಾರೆ. ಹುಟ್ಟದಾಗಿಂದ ನಾನು ಈ ಮನೆಯಲ್ಲಿದ್ದೀನಿ. ಆ ವಿಕ್ರಮ ಎತ್ತಾಡ್ಸಿದ್ದೀನಿ, ನನ್ನ ಮಾತು ನಂಬ್ತಾ ಇಲ್ಲ. ಅಯ್ಯೋ ಚಿಕ್ಕಪ್ಪ ಅನ್ನೋ ಗೌರವನೂ ಬೇಡವಾ? ರೀ, ಇಷ್ಟೊತ್ತಲ್ಲಿ ಇದೆಲ್ಲ ಬೇಕಾ? ಬೆಳಗ್ಗೆ ಮಾತಾಡೋದಕ್ಕಾಗಲ್ವಾ? ನಂಗೆ ನಿದ್ದೆ ಬರ್ತಾ ಇದೆ, ಬಂದು ಬಿದ್ಕೊಳ್ಳಿ. ಅಲ್ವೇ ರಾಜಿ, ನನಗೆ ಈ ಮನೆಯಲ್ಲಿ ಮರ್ಯಾದೆನೇ ಇಲ್ಲ ಅಂತ ಬಡ್ಕೋತಾ ಇದ್ದೀನಿ. ನೀನ್ ನೋಡಿದ್ರೆ ನಿದ್ದೆ ಬರ್ತಾ ಇದೆ. ಅವನು ಬೇರೆ ಕಡೆ ಕೆಲ್ಸಕ್ಕೆ ಸೇರ್ಕೊಂಡಿರೋದು. ಗೊತ್ತಿಲ್ಲಪ್ಪ. ಅಮ್ಮ ಹೇಳ್ತಿರೋ ಸತ್ಯನ? ಅವ್ನು ಹಾಳಾಗ್ತಿರೋದು ನಿನ್ನ ಕುಮ್ಮಕ್ಕಿಂದನ? ಅವ್ನು ಕತ್ತಿಡ್ದು ಎಳ್ಕೊಂಬ. ಪ್ರಾಣನೇ ಹೋಗೋ ಹಾಗೆ ಮಾಡಿದ್ರಿ ನೀವು. ನಿಮಗಿಂತ ಆ ನಾಗಿಣಿನೇ ಎಷ್ಟೋ ವಾಸಿ. ಇವತ್ತು ಮಾತ್ರ ಅವನು ಬಿಡೋದೇ ಇಲ್ಲ. ಆ ಅರ್ಜುನ್ ಜಾತಕ ಬಯಲು ಮಾಡ್ತೀನಿ, ಅಮೃತ ಮುಖವಾಡನೂ ಬಯಲು ಮಾಡ್ತೀನಿ.